ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ 5 ಅಂಕದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ಬಂದೇ ಬರ್ತದೆ. ಸೊ 5 ಅಂಕದಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎನ್ನುವ ಚಾಪ್ಟರ್ನಲ್ಲೇ 5 ಅಂಕದ ಪ್ರಶ್ನೆ ಬರೋದು. ಸೊ ಇಲ್ಲಿ ಈ ವರ್ಷ ಏನು ಮಾಡಿದ್ದಾನೆ, ಆಪ್ಷನ್ ಕೊಟ್ಟಿದ್ದಾನೆ 5 ಅಂಕದ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೊಡ್ತಾನೆ. ಸೊ ಯಾವುದಾದ್ರೂ ಒಂದನ್ನು ಬರೀರಿ ಅಂತ ಹೇಳ್ತಾ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲೇ ಪ್ರಶ್ನೆ, ಮಾನವನು ಸಾಮಾನ್ಯವಾಗಿ ಅನುಸರಿಸುವ ಗರ್ಭ ನಿರೋಧಕತೆಯ 3 ವಿಧಾನಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದಾನೆ. ಒಂದನೇದು ಯಾಂತ್ರಿಕ ವಿಧಾನ, ಕಾಂಡೋಮ್ ಬಳಕೆ ಅಥವಾ ಕಾಪರ್ ಟೀ ಬಳಕೆ ಆಗ್ತದೆ. ಮೌಖಿಕ ವಿಧಾನ, ಹಾರ್ಮೋನ್ ವ್ಯತ್ಯಾಸ ಉಂಟು ಮಾಡುವ ಮಾತ್ರೆಗಳ ಸೇವನೆ ಮಾಡೋದು. ಶಸ್ತ್ರಚಿಕಿತ್ಸಾ, ಪುರುಷರ ವೀರ್ಯನಾಳಕ್ಕೆ ತಡೆಯೊಡ್ಡುವುದು ಅಥವಾ ಅಂಡನಾಳಕ್ಕೆ ತಡೆಯೊಡ್ಡುವುದು. ಇವು ಗರ್ಭ ನಿರೋಧಕತೆಯ 3 ವಿಧಾನಗಳಾಗ್ತವೆ. ಮಾನವ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯವೇನು ಅಂತ ಕೇಳಿದಾನೆ. ವೀರ್ಯನಾಳ ವೃಷಣದಿಂದ ವೀರ್ಯಾಣುಗಳನ್ನು ಸಾಗಿಸುತ್ತದೆ. ಪ್ರೋಸ್ಟೇಟ್ ಗ್ರಂಥಿ ವೀರ್ಯಾಣುಗಳ ಸಾಗಾಣಿಕೆಗೆ ಅಗತ್ಯವಾದ ದ್ರವ ಮಾಧ್ಯಮವನ್ನು ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತದೆ. ಇನ್ನು ನೆಕ್ಸ್ಟು, ಋತುಚಕ್ರ ಹೇಗೆ ಉಂಟಾಗುತ್ತದೆ, ಅಂಡವು ಫಲಿತಗೊಳ್ಳದಿದ್ದರೆ ಅಂತ ಕೇಳ್ತಾನಿದ್ದ. ಸೊ ಋತುಚಕ್ರ ಹೇಗೆ ಉಂಟಾಗುತ್ತದೆ ವಿವರಿಸಿ ಅಂತ ಕೇಳಿದಾನೆ. ಅಂಡವು ಫಲಿತಗೊಳ್ಳದಿದ್ದರೆ ಅದು 1 ದಿನದವರೆಗೆ ಬದುಕಿರುತ್ತದೆ. ದಪ್ಪದಾದ ಸ್ಪಂಜಿನಂತಹ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಇದು ಸರಿಸುಮಾರು ಪ್ರತಿ ತಿಂಗಳು ನಡೆಯುತ್ತದೆ. ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳ್ತಾನೆ. ಸ್ವಕೀಯ ಪರಾಗಸ್ಪರ್ಶ, ಒಂದು ಹೂವಿನ ಕೇಸರದಲ್ಲಿನ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಗೊಳ್ಳುವುದನ್ನು ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಪರಕೀಯ ಪರಾಗಸ್ಪರ್ಶ ಅಂದರೆ ಒಂದು ಹೂವಿನ ಕೇಸರದಲ್ಲಿನ ಪರಾಗರೇಣುಗಳು ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಗೊಳ್ಳುವುದನ್ನು ಪರಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಇನ್ನು ಸ್ವಕೀಯ ಪರಾಗಸ್ಪರ್ಶದಲ್ಲಿ ಸಾಮ್ಯತೆ ಹೆಚ್ಚು ಇರ್ತದೆ, ಪರಕೀಯ ಪರಾಗಸ್ಪರ್ಶದಲ್ಲಿ ಭಿನ್ನತೆ ಹೆಚ್ಚಿರ್ತದೆ. ಸ್ವಕೀಯ ಪರಾಗಸ್ಪರ್ಶದಲ್ಲಿ ಮಾಧ್ಯಮದ ಅಗತ್ಯವಿರುವುದಿಲ್ಲ. ಪರಕೀಯ ಪರಾಗಸ್ಪರ್ಶದಲ್ಲಿ ಮಾಧ್ಯಮ, ಗಾಳಿ, ನೀರು, ಪಕ್ಷಿ, ಕೀಟಗಳ ಅಗತ್ಯವಿದೆ. ಇನ್ನು ಸ್ವಕೀಯ ಪರಾಗಸ್ಪರ್ಶ ದ್ವಿಲಿಂಗಿ ಹೂಗಳಲ್ಲಿ ಕಂಡುಬಂದರೆ ಪರಕೀಯ ಪರಾಗಸ್ಪರ್ಶ ಏಕಲಿಂಗಿ ಹಾಗೂ ದ್ವಿಲಿಂಗಿ ಹೂಗಳಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳು ಏನು ಅಂತ ಕೇಳಿದಾನೆ. ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನು ಉಂಟು ಮಾಡುತ್ತದೆ. ಅಂಡಾಶಯ ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಅಂಡಕವು ಒರಟಾದ ಪದರವನ್ನು ಬೆಳೆಸಿಕೊಂಡು ನಿಧಾನವಾಗಿ ಬೀಜಕವಾಗಿ ಪರಿವರ್ತನೆ ಹೊಂದುತ್ತದೆ. ಪುಷ್ಪಪತ್ರ, ಪುಷ್ಪದಳ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ. ಭ್ರೂಣವು ಸೂಕ್ತ ಪರಿಸ್ಥಿತಿಯಲ್ಲಿ ಭವಿಷ್ಯದ ಸಸ್ಯದ ರೂಪದಲ್ಲಿ ಮೊಳಕೆಯೊಡೆಯುತ್ತದೆ. ಈ ಪ್ರಕ್ರಿಯೆಗೆ ಮೊಳೆಯುವಿಕೆ ಎನ್ನುವರು. ಇನ್ನು ಮುಂದಿನ ಪ್ರಶ್ನೆ, ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 4 ಅನುಕೂಲಗಳನ್ನು ತಿಳಿಸಿ ಅಂತ ಕೇಳಿದಾನೆ. ಬೆಳೆಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತವೆ. ಹೂಹಣ್ಣುಗಳು ಬೇಗನೆ ಫಲಿಸುತ್ತವೆ. ಬೀಜರಹಿತ ಸಸ್ಯಗಳನ್ನು ಬೆಳೆಯಬಹುದು. ಹೆಚ್ಚು ಇಳುವರಿ ನೀಡುವ ರೋಗಮುಕ್ತ ಸಸ್ಯಗಳನ್ನು ಪಡೆಯಲಾಗುತ್ತದೆ. ಹಾಗೂ ಕಡಿಮೆ ಸಮಯ, ಕಡಿಮೆ ಸ್ಥಳ ಮತ್ತು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸಂಖ್ಯೆಯ ಸಸ್ಯಗಳನ್ನು ಬೆಳೆಯಬಹುದು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆಯ ಹಂತದಲ್ಲಿ ಜರಾಯುವಿನ ಪಾತ್ರವೇನು ಅಂತ ಕೇಳಿದಾನೆ. ತಾಯಿಯಿಂದ ಭ್ರೂಣಕ್ಕೆ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಭ್ರೂಣದಿಂದ ತಾಯಿಗೆ ತ್ಯಾಜ್ಯವನ್ನು ಸಾಗಿಸುತ್ತದೆ. ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರುತ್ತವೆ ಏಕೆ ಅಂತ ಕೇಳಿದಾನೆ. ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅಗತ್ಯವಿದೆ. ಹಾಗಾಗಿ ಪುರುಷರಲ್ಲಿರುವ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರುತ್ತವೆ. ಮುಂದಿನ ಪ್ರಶ್ನೆ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆ ಹೇಗೆ ಮರುಹೊಂದಾಣಿಕೆಯಾಗುತ್ತದೆ ವಿವರಿಸಿ ಅಂತ ಕೇಳಿದಾನೆ. ಲೈಂಗಿಕ ಕೋಶಗಳಲ್ಲಿ ಮಿಯಾಸಿಸ್ ಕೋಶ ವಿಭಜನೆಯಿಂದ ಮೂಲ ವರ್ಣತಂತುಗಳ ಅಧಿಕ ಸಂಖ್ಯೆಯು ಅರ್ಧದಷ್ಟಾಗುತ್ತದೆ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವಾದಾಗ ವರ್ಣತಂತುಗಳ ಸಂಖ್ಯೆಯು ಮೂಲದಲ್ಲಿದ್ದಷ್ಟೇ ಮರುಸ್ಥಾಪಿತವಾಗುತ್ತವೆ. ಹೈಡ್ರಾ ಮತ್ತು ಪ್ಲನೇರಿಯಾಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ಹೇಗೆ ಭಿನ್ನವಾಗಿವೆ ಅಂತ ಕೇಳಿದಾನೆ. ವ್ಯತ್ಯಾಸವನ್ನು, ಹೈಡ್ರಾದಲ್ಲಿ ಮೊಗ್ಗುವಿಕೆಯ ಸಂತಾನೋತ್ಪತ್ತಿ ಕಂಡುಬಂದರೆ ಪ್ಲನೇರಿಯಾದಲ್ಲಿ ಪುನರುತ್ಪಾದನೆಯಿಂದ ಸಂತಾನೋತ್ಪತ್ತಿ ನಡೀತದೆ. ಹೈಡ್ರಾದಲ್ಲಿ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ವಿಭಜನೆಯಿಂದ ಬಾಹ್ಯ ಮೊಗ್ಗಿನ ಬೆಳವಣಿಗೆ ಉಂಟಾದರೆ ಪ್ಲನೇರಿಯಾದಲ್ಲಿ ಇದನ್ನು ಎಷ್ಟು ಬೇಕಾದರೂ ತುಂಡು ಮಾಡಬಹುದು. ಪ್ರತಿಯೊಂದು ತುಂಡುವು ಕೂಡ ಸಂಪೂರ್ಣ ಜೀವಿಯಾಗಿ ಹೊಸದಂಥ ಜೀವಿಯಾಗಿ ಬೆಳವಣಿಗೆಯನ್ನು ಹೊಂದದ. ಇನ್ನು ನೆಕ್ಸ್ಟ್ ನೋಡಿ, ಬೀಜ ಒಂದು ಭವಿಷ್ಯದ ಸಸ್ಯವಾಗಿ ಹೇಗೆ ಬೆಳೆಯುತ್ತದೆ ಅಂತ ಕೇಳಿದಾನೆ. ಬೀಜವು ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳಲ್ಲಿ ಅದು ಮೊಳಕೆಯೊಡೆಯುತ್ತದೆ. ಪ್ರಥಮ ಮೂಲವು ಭವಿಷ್ಯದ ಬೇರಾಗಿ ಬೆಳವಣಿಗೆ ಹೊಂದುತ್ತದೆ. ಪ್ರಥಮ ಕಾಂಡವು ಕಾಂಡವಾಗಿ ಬೆಳವಣಿಗೆ ಹೊಂದುತ್ತದೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಪ್ರಾರಂಭವಾಗುವವರೆಗೆ ಬೀಜದಳದಲ್ಲಿ ಸಂಗ್ರಹವಾದ ಆಹಾರವು ಬೆಳವಣಿಗೆಗಾಗಿ ಬಳಕೆಯಾಗುತ್ತದೆ. ಹೈಡ್ರಾ, ಸ್ಪೈರೋಗೆರಾ ಮತ್ತು
ಅಮೀಬಾಗಳಲ್ಲಿ ಹೇಗೆ ಮರಿಜೀವಿಗಳು ಉಂಟಾಗುತ್ತವೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದಾನೆ. ಹೈಡ್ರಾದಲ್ಲಿ ನಿರ್ದಿಷ್ಟ ಭಾಗದಲ್ಲಿ ಮೊಗ್ಗು ಬಾಹ್ಯ ವೃದ್ಧಿಯಾಗಿ ಬೆಳೆಯುತ್ತದೆ. ಪೂರ್ಣ ಬೆಳೆದ ನಂತರ ಬೇರ್ಪಟ್ಟು ಸ್ವತಂತ್ರ ಜೀವಿಗಳಾಗಿ ಬೆಳೆಯುತ್ತವೆ. ನೆಕ್ಸ್ಟು ಸ್ಪೈರೋಗೈರದಲ್ಲಿ ಬೆಳವಣಿಗೆ ಹೊಂದಿದ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದಿ ಈ ತುಂಡುಗಳು ಸ್ವತಂತ್ರ ಜೀವಿಯಾಗಿ ಅಭಿವೃದ್ಧಿಯನ್ನು ಹೊಂದುತ್ತವೆ. ನೆಕ್ಸ್ಟ್ ಅಮೀಬಾದಲ್ಲಿ ದ್ವಿದಳದ ಮೂಲಕ ತಾಯಿ ಜೀವಕೋಶದಿಂದ 2 ಮರಿ ಕೋಶಗಳು ಉಂಟಾಗುತ್ತವೆ ಅಂತ ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟು ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ, ತಾಯಿಯ ಗರ್ಭದಲ್ಲಿ ಈ ಭ್ರೂಣವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ ವಿವರಿಸಿ ಅಂತ ಕೇಳಿರ್ತಾನೆ. ನಿಷೇಚನಗೊಂಡ ಅಂಡವು ವಿಭಜಿಸಿ ಜೀವಕೋಶಗಳ ಗೋಳ ಭ್ರೂಣಾಂಕರವನ್ನು ಉಂಟು ಮಾಡುತ್ತದೆ. ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಂಡು ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗುತ್ತದೆ. ಜರಾಯುವು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಅಂಟಿಕೊಂಡಿರುತ್ತದೆ. ಇದು ಜರಾಯುವು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸುತ್ತದೆ. ಹಾಗೆ ಭ್ರೂಣದಿಂದ ತ್ಯಾಜ್ಯ ವಸ್ತುಗಳನ್ನು ರಕ್ತದ ಮೂಲಕ ತಾಯಿಯ ರಕ್ತಕ್ಕೆ ಭ್ರೂಣ ಏನು ಉತ್ಪತ್ತಿ ಮಾಡಿರ್ತದಲ್ಲ ತ್ಯಾಜ್ಯ ವಸ್ತುಗಳನ್ನು ರಕ್ತದ ಮೂಲಕ ಹೊರಹಾಕುವಂಥ ಕೆಲಸವನ್ನು ಕೂಡ ಮಾಡ್ತದೆ. ಮುಂದಿನ ಪ್ರಶ್ನೆ, ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿ ವಿವಿಧ ವೃಷಣಗಳು ಮತ್ತು ವೀರ್ಯನಾಳಗಳ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳಿದಾನೆ. ಸೊ ಈಗಾಗಲೇ ರಿಪೀಟ್ ಆಗಿದೆ, ಇನ್ನೊಮ್ಮೆ ನೋಡ್ತಾ ಹೋಗೋಣ. ವೃಷಣಗಳು ವೀರ್ಯಾಣು ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತವೆ. ವೀರ್ಯನಾಳ ಇದು ಸ್ರವಿಕೆಯ ವೀರ್ಯಗಳ ಸಾಗಾಣಿಕೆಯನ್ನು ಸುಲಭಗೊಳಿಸ್ತದೆ ಅಂತ ಬರಿಬೇಕಾಗ್ತದೆ. ಹಾಗೆ ಇದರ ಸ್ರವಿಕೆಯು ವೀರ್ಯಗಳಿಗೆ ಪೋಷಣೆಯನ್ನು ಕೂಡ ಒದಗಿಸ್ತದೆ. ದ್ವಿವಿಧಳದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ 2 ಉದಾಹರಣೆಗಳನ್ನು ಬರೆಯಿರಿ ಅಂತ ಕೇಳಿದಾನೆ. ದ್ವಿವಿಧಳದಲ್ಲಿ ಅಮೀಬಾ ಮತ್ತು ಲಿಶ್ಮೀನಿಯ ಕಂಡುಬರ್ತದೆ. ಬಹುವಿಧಳದಲ್ಲಿ ಪ್ಲಾಸ್ಮೋಡಿಯಂ ವೈವಾಕ್ಸ್ ಕಂಡುಬರ್ತದೆ. ಮುಂದಿನ ಪ್ರಶ್ನೆ, ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೀತದೆ ಅಂತ. ಇದು ಮತ್ತೆ ರಿಪೀಟ್ ಆಗಿರ್ತದೆ. ಸೊ ಅಂದರೆ ರಿಪೀಟೆಡ್ ಪ್ರಶ್ನೆಗಳೇ ಬರ್ತವೆ ಇಲ್ಲಿ 5 ಅಂಕದಲ್ಲಿ. ಒಂದೇ ಪಾಠದಿಂದನೇ ಬರೋದ್ರಿಂದ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಹೆಚ್ಚು ಬಾರಿ ಬರೋದ್ರಿಂದ ಸೊ ನಾವೇನು ಮಾಡ್ಬೋದು, ಹೆಚ್ಚು ಅಂಕಗಳನ್ನು ಸುಲಭವಾಗಿ ಪಡಿಬೋದು. ಓಕೆನಾ. ಸೊ ಅವನು ಹೇಳಿದರೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ ಅನ್ನೋ ಪಾಠದಿಂದನೇ 5 ಅಂಕದ ಪಕ್ಕಾ ಪ್ರಶ್ನೆ ಬರ್ತದೆ. 5 ಅಂಕದ ಪ್ರಶ್ನೆ ಬರೋದೇ ಜೀವ ವಿಜ್ಞಾನ ವಿಭಾಗದಿಂದ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅನ್ನೋ ಚಾಪ್ಟರ್ ಮೇಲೆ. ಓಕೆನಾ. ಸೊ ಹಾಗಾಗಿ ನೀವೇನು ಮಾಡಬೇಕು, ಇದೇ ಚಾಪ್ಟರಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನೇ ಓದಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ನೊಂದು ಹೊಸದಾದ ಪ್ರಶ್ನೆ ಇದೆ. ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನದಿಂದ ಗರ್ಭಧಾರಣೆ ನಿಯಂತ್ರಿಸುವುದು ಒಂದು ಉತ್ತಮ ವಿಧಾನ. ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೇಳಿದ್ದಾನೆ. ಅಪ್ಲೈ ಇಡ್ತಾರ. ಓಕೆ, ಅದನ್ನು ನೋಡ್ತಾ ಹೋಗೋಣ. ಹೌದು, ಯಾಕೆಂದರೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಗರ್ಭಧಾರಣೆಯನ್ನು ತಡೆಯಲು ಶಸ್ತ್ರಚಿಕಿತ್ಸೆಯು ಅಥವಾ ಶಸ್ತ್ರಕ್ರಿಯೆಯು ವಿಧಾನವು ಸುರಕ್ಷಿತವಾಗಿರುತ್ತದೆ. ಆದರೆ ಯಾಂತ್ರಿಕ ಗರ್ಭ ನಿರೋಧಕ ವಿಧಾನವು ಸುರಕ್ಷಿತವಲ್ಲ, ಏಕೆಂದರೆ ಈ ವಿಧಾನವು ಲೈಂಗಿಕವಾಗಿ ಹರಡುವ ರೋಗಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವುದಿಲ್ಲ ಅಥವಾ ಗರ್ಭಧಾರಣೆ ಉಂಟಾಗುವ ವಿರಳ ಸಾಧ್ಯತೆಗಳಿರ್ತವೆ. ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪರ್ಟಿಗಳ ಉಪಯೋಗವು ಗರ್ಭಕೋಶದ ಕರಳುವಿಕೆಯನ್ನು ಉಂಟು ಮಾಡಬಹುದು ಅಥವಾ ಕೆರಳುವಿಕೆಯನ್ನು ಉಂಟು ಮಾಡಬಹುದು ಅಂತ ಬರೆದರೆ ನಿಮಗೆ 5 ಅಂಕಗಳು ಸುಲಭವಾಗಿ ದೊರೀತದೆ. ಇಲ್ಲಿ 5 ಅಂಕದ ಪ್ರಶ್ನೆ ಯಾವ ರೀತಿ ಬರ್ತದಪ್ಪ ಅಂದರೆ ABC ಎಂಬ 3 ಪ್ರಶ್ನೆಗಳಾಗಿ ಉಪ ಪ್ರಶ್ನೆಗಳಾಗಿ ಓಡೋದು ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡ್ತಾನೆ. ಹೌದಾ. ಇಲ್ಲಿ ಅಥವಾ ಪ್ರಶ್ನೆಯನ್ನು ಕೊಡ್ತಾನೆ. 2ರಲ್ಲಿ ಯಾವುದಾದ್ರೂ ಒಂದು ಬರಿಬೇಕು ನೀವು. ಒಂದೇ ಪ್ರಶ್ನೆ 3 ಪ್ರಶ್ನೆಗಳಿಗೆ ಉತ್ತರ. ಇನ್ನು ಅಥವಾ ಪ್ರಶ್ನೆ ಬರೆದ್ರೆ ಅಥವಾ ಪ್ರಶ್ನೆದ್ದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಎದ್ರಲ್ಲಿರ್ತಕ್ಕಂಥ ಒಂದು, ಬಿದ್ರಲ್ಲಿರ್ತಕ್ಕಂಥ ಒಂದು ಬರಿಬಾರ್ದು. ಓಕೆನಾ. ಸೊ ಇದು ಅತ್ಯಂತ ಸುಲಭವಾದಂಥ ಪಾಠ. ಹೆಚ್ಚು ಅಂಕಗಳು ಅಂದರೆ 5 ಅಂಕ ಪಕ್ಕ ಹೊಡಿಬೋದು ನೀವು. 5 ಅಂಕವನ್ನು ಪಕ್ಕ ಗಳಿಸ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಯಾಕಪ್ಪ ಅಂದರೆ ಸಾಕಷ್ಟು ಜನ ವಿಡಿಯೋ ನೋಡ್ತಾ ಇದ್ರೆ, ಆದರೆ ಸ್ವಲ್ಪ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರ. ಸೊ ನಾವು ಈಗಾಗಲೇ ವಿಜ್ಞಾನ ವಿಷಯದ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಹಾಗೂ 4 ಅಂಕದ ಪ್ರಮುಖ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನೇ ನಾವು ಅಪ್ಲೋಡ್ ಮಾಡಲಾಗಿದೆ ನಮ್ಮ ಚಾನಲ್ನಲ್ಲಿ. ಸೊ ದಯವಿಟ್ಟು ಹೋಗಿ ಚಾನಲನ್ನು ವೀಕ್ಷಿಸಿ, ಸಂಪೂರ್ಣವಾಗಿ ವಿಡಿಯೋಗಳನ್ನು ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.